ಸಂಕ್ರಾಂತಿ ಹತ್ತಿರ ಆಗ್ತಲೇ ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ಜೋರಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ಎಲ್ಲರಿಗೂ ಆಸೆ, ನನಗೂ ಆಸೆ ಇದೆ. ನಾನು ಆಸೆ ಇಲ್ಲ ಅಂತ ಎಲ್ಲಾದ್ರೂ ಹೇಳಿದಿನ ಅಂತ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶುಭ ಗಳಿಗೆಗೆ ಶುಭ ಲಗ್ನವನ್ನ ನೀವು ಫಿಕ್ಸ್ ಮಾಡಿದ್ರೆ ಎಲ್ಲ ನಡೆಯುತ್ತೆ, ಮುಹೂರ್ತ ಫಿಕ್ಸ್ ಮಾಡೋದನ್ನ ಕಾಯ್ತಾ ಇದ್ದೀವಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಮಾಧ್ಯಮವೇ ನನಗೆ ಹೈಕಮಾಂಡ್ ಅನ್ನೋ ಮಾತನ್ನ ಡಿಕೆ ಸುರೇಶ್ ಹೇಳಿದ್ದಾರೆ. ಮಾರ್ಚ್ 31ರ ತನಕ ಸಿಎಂ ಬದಲಾವಣೆಯ ಚರ್ಚೆ ಬೇಡ ಅನ್ನುವಂತ ಮಾತನ್ನ ರಾಜಣ್ಣ ಅವರು ಹೇಳಿದ್ರು. ರಾಜಣ್ಣ ಹಿರಿಯ ನಾಯಕರು, ಅವರ ಸಲಹೆಗಳನ್ನ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಇನ್ನು ಯಾರ್ಯಾರು ಏನೇನು ಸಲಹೆ ಕೊಡ್ತಾರೆ ಕಾದು ನೋಡೋಣ. ಇದು ಡಿಕೆ ಸುರೇಶ್ ಅವರು ಹೇಳಿರುವಂತ ಮಾತು. ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇಲ್ಲ ಅಂತ ಯಾವ ಥರ ಹೇಳಿದ್ದೀನ ನಾನು ಯಾವ ಥರ ಆಸೆ ಇಲ್ಲ ಅಂತ ಹೇಳಿದ್ದೀನ? ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನೂ ಫಿಕ್ಸ್ ಮಾಡಿಲ್ವಲ್ಲ. ಶುಭಗಳಿಗೆ ಶುಭ ಲಗ್ನ ಎಲ್ಲ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ. ಏನಿಲ್ಲ ಗುರು, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯಿತು, ಕ್ಲೋಸ್. ಈಗ ನೀವೇ ಹೈಕಮಾಂಡ್. ನನಗೆ ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನು ಕಾದು ನೋಡೋಣ. ಏನೇನು ಸಲಹೆಗಳು ಕೊಡ್ತಾರೆ, ಯಾರ್ಯಾರು ಸಲಹೆಗಳು ಏನೇನು ಕೊಡ್ತಾ ಇರ್ತಾರೆ, ಕಾದು ನೋಡೋಣ. ಇನ್ನು ಸಂಕ್ರಾಂತಿಯ ನಂತರ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ ಹಾಗಾದ್ರೆ ಪಕ್ಕಾನ. ಮತ್ತೆ ಸಂಕ್ರಾಂತಿ ಜಪ ಮಾಡಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ಜನವರಿ 16ರ ಬಳಿಕ ನಾವು ಮಾತಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಶಿವಗಂಗಾ ಬಸವರಾಜ್. ರಾಯರೆಡ್ಡಿ, KN ರಾಜಣ್ಣ, ನಾನು ಯಾರು ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ಹೇಳೋ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧ ಇದ್ದೀವಿ. 2030ರವರೆಗೂ ಸಿದ್ದು ಸಿಎಂ ಅಂತ ಹೇಳಿದ್ರೆ ಅದಕ್ಕೆ ಬದ್ಧ ಅನ್ನುವಂಥ ಮಾತನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ELP ಆಯ್ಕೆ ಮಾಡಿರ್ತೀವಿ 5 ವರ್ಷ 6 ವರ್ಷ ಅಂತಲ್ಲ, ಆಯ್ಕೆ ಮಾಡಿದ್ವಿ. ನಾವು ಒಪ್ಕೊಂಡಿದ್ದೇವಲ್ಲ, ಅವ್ರನ್ನ ನಾಯಕರು ಅಂತ ಒಪ್ಕೊಂಡಿದ್ದೀವಿ, ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಂದು ನಿಮ್ಮದು ಏನು? ನಮ್ಮದು ನಿಮ್ದು ಏನು? ಇವ್ರು ಯಾರು? ಇವರ ಹೈಕಮಾಂಡ್ ಮಾತಾಡಬೇಡಿ. ಹೌದು, ಇನ್ನು ಹೈಕಮಾಂಡು ಗಮನ ಹರಿಸ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಶಾಸಕರಿಗೂ ಅವ್ರದ್ದೇ ಆದ ಗೌರವ ಇರ್ತದೆ. ಒಬ್ರಿಗೊಂದು ನೋಟಿಸ್ ಕೊಟ್ಟು ಇನ್ನೊಬ್ರಿಗೊಂದು ನೋಟಿಸ್ ಕೊಡ್ದಂಗಿರೋದು ಸರಿಯಲ್ಲ. ರಾಯರೆಡ್ಡಿ ಅವ್ರು ಪದೇ ಪದೇ ಅದನ್ನ ಹೇಳ್ಕೊಂತ ಬರ್ತಿದ್ದಾರೆ. ಅವ್ರೇನು ಹೈಕಮಾಂಡ್ ಅಲ್ಲ ಹೇಳೋಕ್ಕೆ. ಹೈಕಮಾಂಡ್ ತೀರ್ಮಾನ ಬದ್ಧ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಂದೇನು ರೀ, ನಿಮ್ದೇನು ರೀ? ಆದ ಕಾರಣ ಮಾನ್ಯ ಹೈಕಮಾಂಡ್ ಎಂಟ್ರಿ ಆಗಬೇಕು. ಬಸವರೆಡ್ಡಿ ಅವರು ಬಾಯಿ ಮುಚ್ಚಿಸ್ಬೇಕು. 16ನೇ ತಾರೀಕು ಮಾತಾಡ್ತೀನಿ. 15 ಮುಗಿಲಿ, ಸಂಕ್ರಾಂತಿ ಅಂತ ಹೇಳಿದ್ದೀನಿ. ಸಂಕ್ರಾಂತಿ ಆದಮೇಲೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬ ಶುಭ ಕೋರಿ, ಹೊಸ ವರ್ಷ ಶುಭ ಕೋರಿ ನಿಮ್ಮ ಮೀಡಿಯಾ ಮುಂದೆ ಮಾತಾಡೋಣ. 16ಕ್ಕೆ ಮಾತಾಡೋಣ, ಟೈಮ್ ಇದೆಯಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.